ನಾವಿವತ್ತು ನೋಡ್ತಿರೋ ಮೂವಿ ಧೂಮ. ಈ ಮೂವಿ ಸ್ಟಾರ್ಟ್ ಆಗೋದು ಆಫ್ರಿಕಾದ ಸವಾನ್ನ ಕಾಡಿನಲ್ಲಿ. ಇಲ್ಲಿ ತಾಯಿ ಚಿರತೆಯೊಂದು ತನ್ನ ಮರಿಗಳೊಂದಿಗೆ ಆರಾಮಾಗಿ ಕುತ್ಕೊಂಡಿರುತ್ತೆ. ಇದ್ದಕ್ಕಿದ್ದಂತೆ ಹತ್ತಿರದಲ್ಲಿ ಯಾವುದೋ ಪ್ರಾಣಿ ಬರುತ್ತಿರುವ ಶಬ್ದ ಇವುಗಳಿಗೆ ಕೇಳಿಸುತ್ತೆ. ಸ್ವಲ್ಪ ಹೊತ್ತಿನ ನಂತರ ಒಂದು ಸಿಂಹ ಬಂದು ಚಿರತೆಯ ಕಡೆಗೆ ಅಟ್ಯಾಕ್ ಮಾಡುತ್ತೆ. ತಾಯಿ ಚಿರತೆಯು ತನ್ನ ಮರಿಗಳನ್ನು ರಕ್ಷಿಸಲು ಸಿಂಹದ ಗಮನವನ್ನು ತನ್ನ ಕಡೆ ಸೆಳೆದು ಮರಿ ಚಿರತೆಗಳಿಂದ ದೂರ ಓಡಲು ಪ್ರಯತ್ನ ಮಾಡುತ್ತೆ. ಆದರೆ ಎಷ್ಟೇ ವೇಗವಾಗಿ ಓಡಿದರೂ ಚಿರತೆ ಕೆಲವು ಹೆಣ್ಣು ಸಿಂಹಗಳ ಬಲೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಸಿಂಹಗಳು ಚಿರತೆ ಮೇಲೆ ದಾಳಿ ಮಾಡಿ ಅಂತಿಮವಾಗಿ ತಾಯಿ ಚಿರತೆನ ಸಾಯಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಆ ಸಿಂಹಗಳು ಅಲ್ಲಿಂದ ಹೊರಟು ಹೋಗ್ತಾರೆ. ಮರಿಗಳು ದಟ್ಟವಾದ ಹುಲ್ಲಿನ ಮಧ್ಯೆ ಅಡಗಿಕೊಂಡಿರೋದು ಸಿಂಹಗಳಿಗೆ ಗೊತ್ತೇ ಆಗೋದಿಲ್ಲ. ತಾಯಿ ಚಿರತೆ ಸತ್ತೋಗಿರೋದ್ರಿಂದ ಮರಿಗಳು ಒಂಟಿಯಾದವು. ಅದರಲ್ಲಿ ಒಂದು ಮರಿ ಇಡೀ ರಾತ್ರಿ ನಡೆದು ಕೊನೆಗೆ ರೋಡ್ಗೆ ಬಂದು ಬಿಡುತ್ತೆ. ಪುಟ್ಟ ಚಿರತೆಯ ಮರಿ ರೋಡ್ ಮಧ್ಯದಲ್ಲಿ ಹೋಗಿ ನಿಂತ್ಕೋಬಿಡುತ್ತೆ. ಅಷ್ಟರಲ್ಲಿ ಒಂದು ಕಾರ್ ಸ್ಪೀಡ್ ಆಗಿ ಬಂದ್ಬಿಡುತ್ತೆ. ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಅಲ್ಲಿ ಡ್ರೈವರ್ ಕರೆಕ್ಟ್ ಟೈಮ್ ಅಲ್ಲಿ ಕಾರ್ನ ಬೇರೆ ಕಡೆ ತಿರುಗಿಸ್ತಾನೆ. ಒಂದು ಪುಟ್ಟ ಪ್ರಾಣಿ ಒಬ್ಬಂಟಿಯಾಗಿರುವುದನ್ನ ನೋಡಿ ಪೀಟರ್ ಮತ್ತೆ ಪೀಟರ್ ಮಗ ಝಾನ್ ಕಾಪಾಡೋಕೆ ಡಿಸೈಡ್ ಮಾಡ್ತಾರೆ. ಹತ್ತಿರ ಹೋಗಿ ನೋಡಿದಾಗ ಇವ್ರಿಗೆ ಅರ್ಥ ಆಗುತ್ತೆ ಇದು ಒಂದು ಪುಟ್ಟ ಚಿರತೆ ಮರಿ ಅಂತ. ಪೀಟರ್ ಮತ್ತೆ ಝಾನ್ ಮರಿನ ಎತ್ಕೊಂಡು ಒಂದ್ ರೆಸ್ಟೋರೆಂಟ್ ಹೋಗ್ತಾರೆ. ಪೀಟರ್ ಝಾನ್ ಹೇಳ್ತಾರೆ, ನೋಡು ಝಾನ್, ಇದನ್ನ ನಾವು ಯಾವಾಗ್ಲೂ ನಮ್ಮ ಹತ್ರ ಇಟ್ಕೊಳಕ್ ಆಗಲ್ಲ. ಒಂದಿನ ಇದನ್ನ ಕಾಡಿಗೆ ವಾಪಸ್ ಬಿಡ್ಲೇಬೇಕು ಅಂತ. ಆದ್ರೆ ಮರಿ ಮೇಲೆ ಝಾನ್ಗೆ ತುಂಬಾ ಇಷ್ಟ ಆಗಿರುತ್ತೆ. ಅದಕ್ಕೆ ಝಾನ್ ಹೇಳ್ತಾನೆ, ಈ ಮರಿ ದೊಡ್ಡದಾಗುವವರೆಗೂ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಪೀಟರ್ ಸರಿ ಆಯ್ತು ಅಂತ ಒಪ್ಕೋತಾನೆ. ನೆಕ್ಸ್ಟ್ ಡೇ ಪೀಟರ್ ಮತ್ತೆ ಝಾನ್ ಮರಿನ ತಮ್ಮ ಫಾರ್ಮ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಈಗಾಗಲೇ ತುಂಬಾ ಅನಾಥ ಪ್ರಾಣಿಗಳನ್ನ ಸಾಕಿರ್ತಾರೆ. ಝಾನ್ ತನ್ನ ಅಮ್ಮನ್ಗೆ ಈ ಪುಟ್ಟ ಚಿರತೆನ ಪರಿಚಯ ಮಾಡಿಸ್ತಾನೆ. ಅಮ್ಮ ಮರಿನ ನೋಡಿ ತುಂಬಾ ಖುಷಿ ಪಟ್ಟು ಈ ಪುಟ್ಟ ಮರಿಗೆ ಧೂಮ ಅಂತ ಹೆಸರು ಇಡ್ತಾರೆ. ಹೀಗೆ ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಧೂಮ ಈಗ ಈ ಮನೆಯ ಅತಿಥಿಯಲ್ಲ, ಬದಲಿಗೆ ಈ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಯಾಗಿ ಹೋಗಿದ್ದ ಝಾನ್. ಮತ್ತೆ ಧೂಮ ನಡುವಿನ ಗೆಳೆತನ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಾ ಹೋಯಿತು. ಧೂಮ ಬೆಳೆಯುವ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು. ಆ ಪುಟ್ಟ ಮರಿ ಈಗ ನೋಡುತ್ತಿದ್ದಂತೆಯೇ ಎತ್ತರವಾಗಿ ಬಲಶಾಲಿಯಾಗಿ ಬೆಳೆಯಲು ತೊಡಗಿದನು. ಹೀಗೆ ಧೂಮ ಇಲ್ಲಿನ ವಾತಾವರಣದಲ್ಲಿ ಪೂರ್ತಿಯಾಗಿ ಬೆರೆತು ಹೋಗಿದ್ದ. ಇನ್ನೊಂದು ಕಡೆ ಪೀಟರ್ ತನ್ನ ಮಗ ಝಾನ್ನ ಕೂಡ ತುಂಬಾ ರೆಸ್ಪಾನ್ಸಿಬಲ್ ಹುಡುಗನಾಗಿ ಬೆಳೆಸಿರ್ತಾರೆ. ಝಾನ್ಗೆ ಈಗ ಡ್ರೈವಿಂಗ್ ಮಾಡೋದು, ಅಡುಗೆ ಮಾಡೋದು ಮತ್ತೆ ಮನೆಯ ಕೆಲಸಗಳನ್ನ ಮಾಡೋದು ಎಲ್ಲವೂ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಆದರೆ ಒಂದು ದಿನ ಫಾರ್ಮ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಪೀಟರ್ಗೆ ಸಡನ್ ಆಗಿ ಹುಷಾರು ತಪ್ಪಿದ ಹಾಗೆ ಅನ್ಸುತ್ತೆ. ಮತ್ತೆ ಕೆಲಸ ಮಾಡ್ತಿದ್ದ ಟ್ರ್ಯಾಕ್ಟರ್ ಮೇಲಿಂದ ಕೆಳಗ್ ಬಿದ್ದೋಗ್ತಾರೆ. ತಕ್ಷಣ ಪೀಟರ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಸ್ವಲ್ಪ ದಿನದ ಟ್ರೀಟ್ಮೆಂಟ್ ನಂತರ ಪೀಟರ್ ಮನೆಗೆ ವಾಪಸ್ ಬರ್ತಾರೆ. ಪೀಟರ್ ತನ್ನ ಹೆಂಡತಿ ಕ್ರಿಸ್ಟಿನ್ ಜೊತೆ ತುಂಬಾ ಖುಷಿಯಲ್ಲಿ ಮಾತಾಡ್ತಿರ್ತಾನೆ. ಇದನ್ನ ನೋಡಿ ಝಾನ್ ಅಪ್ಪ ಈಗ ಪೂರ್ತಿಯಾಗಿ ಸರಿ ಹೋಗಿದ್ದಾರೆ ಅಂತ ಅನ್ಕೋತಾನೆ. ಮನೆಗೆ ಬಂದ ಮಾರನೇ ದಿನ ಬೆಳಗ್ಗೆ ಪೀಟರ್ ಝಾನ್ನ ಕರೆದು, ಬಾ ಇವತ್ತು ಧೂಮ ಎಷ್ಟು ಸ್ಪೀಡ್ ಆಗಿ ಓಡ್ತಾನೆ ಅಂತ ಒಂದು ರೇಸ್ ಮಾಡಿ ಚೆಕ್ ಮಾಡೋಣ ಅಂತಾರೆ. ಪೀಟರ್ ಬೈಕ್ ಹತ್ತುತ್ತಾರೆ. ಝಾನ್ ಸೈಡ್ ಕಾರ್ಟ್ ನಲ್ಲಿ ಕೂತ್ಕೊಳ್ತಾನೆ. ಪೀಟರ್ ರೋಡ್ ಮೇಲೆ ವೇಗವಾಗಿ ಬೈಕ್ ಓಡಿಸ್ತಾನೆ. ಝಾನ್ ಕ್ಯಾಮೆರಾದಲ್ಲಿ ಎಲ್ಲವನ್ನೂ ರೆಕಾರ್ಡ್ ಮಾಡ್ತಿರ್ತಾನೆ. ನೋಡ್ತಾ ನೋಡ್ತಾ ಧೂಮ ಬೈಕ್ನ ತುಂಬಾ ಈಸಿಯಾಗಿ ಹಿಂದೆ ಹಾಕಿ ಮುಂದೆ ಹೋಗ್ತಾನೆ. ಧೂಮ ಸುಮಾರು ಗಂಟೆಗೆ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ತಿರ್ತಾನೆ. ಧೂಮನ ಈ ಸ್ಪೀಡ್ ನೋಡಿ ಅಪ್ಪ ಮಗ ಇಬ್ಬರಿಗೂ ತುಂಬಾನೇ ಆಶ್ಚರ್ಯ ಆಗುತ್ತೆ. ಮನೆಗೆ ವಾಪಸ್ ಬಂದ ಮೇಲೆ ಕ್ರಿಸ್ಟಿನ್ ಝಾನ್ಗೆ ಓದಿಸ್ತಾ ಇರ್ತಾಳೆ. ಆದ್ರೆ ಪಾಠ ಮಾಡ್ತಾ ಮಾಡ್ತಾ ಕ್ರಿಸ್ಟಿನ್ ಸಡನ್ ಆಗಿ ಅಳೋಕೆ ಶುರು ಮಾಡ್ತಾಳೆ. ಜೇನ್ ಗಾಬರಿಯಾಗಿ ಏನಾಯ್ತು ಅಮ್ಮ ಅಂತ ಕೇಳ್ತಾನೆ. ಕ್ರಿಸ್ಟಿನ್ ಏನೂ ಹೇಳ್ದೆ ವಿಷಯ ಮುಚ್ಚಿಟ್ಟು ನೀನ್ ಸುಮ್ನೆ ಓದೋ ಕಡೆ ಗಮನ ಕೊಡು ಅಂತ ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಝಾನ್ ಮತ್ತೆ ಧೂಮ ಇಬ್ಬರು ಟ್ರೀ ಹೌಸ್ ನಲ್ಲಿ ಆಟವಾಡ್ತಾ ಇರ್ತಾರೆ. ಅಲ್ಲಿಗೆ ಪೀಟರ್ ಬರ್ತಾನೆ. ಪೀಟರ್ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ, ಝಾನ್ ಈಗ ಸಮಯ ಬಂದಿದೆ, ಧೂಮನ ಕಾಡಿಗೆ ಬಿಡ್ಲೇಬೇಕು. ನಾವ್ ಇದನ್ನ ಇನ್ನು ಮುಂದೆ ನಮ್ ಜೊತೆ ಇಟ್ಕೊಳ್ಳೋಕೆ ಆಗಲ್ಲ. ಧೂಮ ಈಗ ಬೆಳಿತಾ ಇದ್ದಾನೆ, ಅವನಿಗೆ ಅವನದೇ ಆದ ಪ್ರಪಂಚ ಬೇಕು ಅಂತ. ಝಾನ್ಗೆ ತನ್ನ ಬೆಸ್ಟ್ ಫ್ರೆಂಡ್ ನ ಬಿಡೋಕೆ ಇಷ್ಟ ಇರೋದಿಲ್ಲ. ಆದ್ರೆ ಪೀಟರ್ ಝಾನ್ಗೆ ಒಂದು ಮ್ಯಾಪ್ ತೋರಿಸಿ ಸಮಾಧಾನ ಮಾಡ್ತಾರೆ. ಅಲ್ಲಿ ದೂರದಲ್ಲಿರೋ ಒಂದು ಗುಡ್ಡವನ್ನ ತೋರಿಸಿ, ನೋಡು ಇಲ್ಲಿ ಧೂಮ ತುಂಬಾ ಚೆನ್ನಾಗಿರ್ಬೋದು ಅಂತಾನೆ. ಜೊತೆಗೆ ಪೀಟರ್ ಒಂದು ಪ್ರಾಮಿಸ್ ಮಾಡ್ತಾನೆ, ಮುಂದಿನ ವಾರ ನಾವೆಲ್ಲ ಅಲ್ಲಿಗೆ ಪಿಕ್ನಿಕ್ ಹೋಗೋಣ, ಧೂಮ ಜೊತೆ ನಮ್ಮ ಕೊನೆಯ ದಿನವನ್ನ ಎಂಜಾಯ್ ಮಾಡೋಣ ಅಂತ. ಝಾನ್ಗೆ ಬೇರೆ ದಾರಿ ಇರೋದಿಲ್ಲ, ಆದ್ರಿಂದ ಸರಿ ಆಯ್ತು ಅಂತ ಒಪ್ಕೋತಾನೆ. ಮತ್ತೆ ಝಾನ್ ಮುಂದಿನ ವಾರಕ್ಕಾಗಿ ಕಾಯ್ತಾ ಇರ್ತಾನೆ. ಆದ್ರೆ ಒಂದು ರಾತ್ರಿ ಝಾನ್ ಮತ್ತು ಧೂಮಾಗೆ ಸಡನ್ ಆಗಿ ಆಂಬ್ಯುಲೆನ್ಸ್ ಸೈರನ್ ಶಬ್ದ ಕೇಳಿಸುತ್ತೆ. ಝಾನ್ ಗಾಬರಿಯಿಂದ ಓಡಿ ಬಂದು ನೋಡಿದ್ರೆ ಕ್ರಿಸ್ಟಿನ್ ಝಾನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅಳ್ತಾಳೆ. ಕ್ರಿಸ್ಟಿನ್ ಹೇಳ್ತಾಳೆ, ಪಪ್ಪನ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತ. ಈ ಬಾರಿ ಪೀಟರ್ ಚಿಕಿತ್ಸೆಗೆ ಸ್ಪಂದಿಸೋದಿಲ್ಲ. ಪೀಟರ್ ಸಾವನ್ನಪ್ತಾನೆ. ಮಾರನೇ ದಿನ ಪೀಟರ್ ಅಂತ್ಯಕ್ರಿಯೆ ನಡೆಯುತ್ತೆ. ಝಾನ್ ತುಂಬಾ ನೋವಿನಿಂದ ತನ್ನ ಪ್ರೀತಿಯ ಅಪ್ಪನಿಗೆ ಕೊನೆಯ ಬಾರಿಗೆ ಗುಡ್ ಬೈ ಹೇಳ್ತಾನೆ. ಇಡೀ ಮನೆಯಲ್ಲಿ ಈಗ ಮೌನ ಆವರಿಸಿರುತ್ತೆ.
ಪೀಟರ್ ಇಲ್ಲದ ಜೀವನ ಜಾನ್ ಮತ್ತೆ ಕ್ರಿಸ್ಟನ್ಗೆ ಅತಿ ದೊಡ್ಡ ಸವಾಲಾಗಿತ್ತು. ಈ ನೋವಿನಿಂದ ಹೊರಬರೋಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಿರ್ತಾರೆ. ಇಡೀ ಮನೆಯ ಪರಿಸ್ಥಿತಿಯೇ ಬದಲಾಗಿ ಹೋಗಿರುತ್ತೆ. ಆದ್ರಿಂದ ಕ್ರಿಸ್ಟನ್ ಜಾನ್ ಹತ್ತಿರ ಬಂದು, ನಾವು ಈ ಫಾರ್ಮ್ ಅನ್ನು ರೆಂಟ್ಗೆ ಕೊಟ್ಟು ಸಿಟಿಯಲ್ಲಿರುವ ನಿನ್ನ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಯಾಕಂದ್ರೆ ಗಂಡ ಇಲ್ದೆ ಫಾರ್ಮ್ ನ ನಿಭಾಯಿಸುವುದು ಕ್ರಿಸ್ಟನ್ಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಆದರೆ ಜಾನ್ಗೆ ತನ್ನ ಸ್ನೇಹಿತ ಧೂಮಾನ ಬಿಡೋಕೆ ಇಷ್ಟನೇ ಇರ್ಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಬಂದು ಧೂಮಾನ ಕರೆದುಕೊಂಡು ಹೋಗುವವರೆಗೂ ಧೂಮಾ ನಮ್ ಜೊತೆನೇ ಇರ್ಲಿ ಅಂತ ಹೇಳ್ತಾನೆ. ಕೊನೆಗೂ ಮನೆಯ ಬದಲಾಯಿಸುವ ದಿನ ಬರುತ್ತೆ. ಎಲ್ಲರೂ ಜಾನ್ ನ ಚಿಕ್ಕಮ್ಮನ ಮನೆಗೆ ಬರ್ತಾರೆ. ಮನೆಯಲ್ಲಿ ಚಿರತೆಯನ್ನು ನೋಡಿ ಜಾನ್ ನ ಚಿಕ್ಕಮ್ಮನಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಆಗ ಕ್ರಿಸ್ಟಿನ್, ಧೂಮಾ ತುಂಬಾ ಒಳ್ಳೆಯವನು, ಅವನು ಏನೂ ಮಾಡೋದಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಕ್ರಿಸ್ಟೀನ್ ಜಾನ್ನ ಹೊಸ ಶಾಲೆಗೆ ಬಿಟ್ಟು ತಾನು ಕೆಲಸ ಹುಡ್ಕೋಕೆ ಹೋಗ್ತಾಳೆ. ಈ ಕಡೆ ಮನೆಯಲ್ಲಿ ಧೂಮಾ ಸೋಫಾದ ಮೇಲೆ ಕೂತಿರ್ತಾನೆ. ಆದ್ರೆ ಬೋರ್ ಆಗಿ ಮನೆಯಲ್ಲೆಲ್ಲ ಅಡ್ಡಾಡಲು ಶುರು ಮಾಡ್ತಾನೆ. ಇದ್ದಕ್ಕಿದ್ದಂತೆ ಡೈನಿಂಗ್ ಟೇಬಲ್ ಮೇಲೆ ಹತ್ತುತ್ತಾನೆ. ಇದನ್ನು ನೋಡಿ ಜಾನ್ ಚಿಕ್ಕಮ್ಮ ಗ್ವೆನ್ ಎಷ್ಟು ಭಯಪಡ್ತಾಳಂದ್ರೆ ಡೋರ್ ಓಪನ್ ಅಲ್ಲೇ ಬಿಟ್ಟು ಮನೆಯಿಂದ ಹೊರಗೆ ಓಡೋಗ್ತಾಳೆ. ಇದೇ ಅವಕಾಶನ ಬಳಸ್ಕೊಂಡು ಧೂಮಾ ಮನೆಯಿಂದ ಹೊರಗೆ ಬರ್ತಾನೆ. ಜಾನ್ ಹೋದ ದಾರಿಯಲ್ಲೇ ಶಾಲೆ ಕಡೆಗೆ ಓಡ್ತಾನೆ. ಈ ಕಡೆ ಕ್ಲಾಸ್ ರೂಮ್ ಅಲ್ಲಿ ಜಾನ್ ಕೂತಿರ್ತಾನೆ. ಜಾನ್ ವಿಂಡೋ ಕಡೆ ನೋಡಿದಾಗ ಧೂಮಾ ಇರ್ತಾನೆ. ಧೂಮಾ ಓಡೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಕಿರುಚೋಕೆ ಶುರು ಮಾಡ್ತಾರೆ. ಎಲ್ಲಾ ಕಡೆ ಆತಂಕ ಸೃಷ್ಟಿಯಾಯಿತು. ಮತ್ತೆ ಎಲ್ಲಾ ಮಕ್ಕಳು ಶಾಲೆಯಿಂದ ಆಚೆ ಓಡೋಗೋಕೆ ಶುರು ಮಾಡ್ತಾರೆ. ಪೊಲೀಸ್ ಕೂಡ ಗನ್ ಇಟ್ಕೊಂಡು ಬರ್ತಾರೆ. ಜಾನ್ ಧೂಮಾನ ಹುಡುಕೋಕೆ ಶುರು ಮಾಡ್ತಾನೆ. ಜಾನ್ ನೋಡ್ತಾನೆ, ಧೂಮಾ ಬಾತ್ರೂಮ್ ಕಡೆ ಓಡೋಗ್ತಾನೆ. ಜಾನ್ ಧೂಮನ ಹುಡ್ಕೊಂಡು ಬಾತ್ರೂಮ್ಗೆ ಹೋದಾಗ ಇಬ್ಬರು ಪುಂಡ ಹುಡುಗರು ಜಾನ್ಗೆ ಕಾರಣ ಇಲ್ಲದೆ ಹೊಡೆಯಲು ಶುರು ಮಾಡ್ತಾರೆ. ಆಗ ಧೂಮಾ ಬಾತ್ರೂಮ್ನಿಂದ ಹೊರಬಂದು ಜೋರಾಗಿ ಗರ್ಜಿಸ್ತಾನೆ. ಇದನ್ನ ನೋಡಿ ಆ ಹುಡುಗರು ಹೆದರಿ ಓಡೋಗ್ತಾರೆ. ನಂತರ ಜಾನ್ ಧೂಮಾನ ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡುತ್ತಿರ್ತಾನೆ. ಪೊಲೀಸರು ಇವ್ರನ್ನ ನೋಡ್ಬಿಡ್ತಾರೆ. ಇಬ್ಬರೂ ಅಲ್ಲಿಂದ ವೇಗವಾಗಿ ಓಡಿ ಪೊಲೀಸರಿಂದ ತಪ್ಪಿಸಿಕೊಂಡು ಒಂದು ಪಾರ್ಕ್ ನಲ್ಲಿ ಬಚ್ಚಿಟ್ಕೋತಾರೆ. ಪೊಲೀಸರಿಂದ ತಪ್ಪಿಸಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಸಾಯಂಕಾಲ ಆಗುತ್ತೆ. ಈ ದೊಡ್ಡ ಸಿಟಿಯಲ್ಲಿ ಧೂಮಾ ಸುರಕ್ಷಿತವಾಗಿರೋಕೆ ಆಗೋದಿಲ್ಲ ಅಂತ ಜಾನ್ಗೆ ಅರ್ಥ ಆಗುತ್ತೆ. ಜಾನ್ಗೆ ತನ್ನ ತಂದೆ ಹೇಳಿದ ಮಾತು ನೆನಪು ಬರುತ್ತೆ. ಧೂಮಾನ ಬೆಟ್ಟಗಳ ಮಧ್ಯೆ ಇರೋ ಕಾಡಲ್ಲಿ ಬಿಟ್ರೆ ಸುರಕ್ಷಿತವಾಗಿರಬಹುದು ಅಂದಿದ್ದು. ತನ್ನ ಸ್ನೇಹಿತನನ್ನ ಉಳಿಸಲೇಬೇಕೆಂದು ನಿರ್ಧರಿಸಿ ಜಾನ್ ಫಾರ್ಮ್ಗೆ ವಾಪಸ್ ಹೋಗ್ತಾನೆ. ಪೀಟರ್ನ ಹಳೆಯ ಬೈಕ್ ಮತ್ತೆ ಮ್ಯಾಪ್ ಎತ್ಕೊಂಡು ಜಾನ್ ಮತ್ತೆ ಧೂಮಾ ಬೆಟ್ಟಗಳ ಮಧ್ಯೆ ಇರೋ ಕಾಡಿನ ಕಡೆ ಹೋಗ್ತಾರೆ. ಈ ಕಡೆ ಕ್ರಿಸ್ಟೀನ್ ಫಾರ್ಮ್ ಗ್ಯಾರೇಜ್ಗೆ ಬಂದು ನೋಡ್ತಾಳೆ. ಜಾನ್ ಲೆಟರ್ ಬರ್ದು ಇಟ್ಟು ಹೋಗಿರ್ತಾನೆ. ಈಗ ಜಾನ್ ಮ್ಯಾಪ್ ತೆಗೆದು ನೋಡ್ತಾನೆ. ಮುಂದಿನ ದಾರಿ ಮರುಭೂಮಿ ಅಲ್ಲಿ ಇರುತ್ತೆ. ಜಾನ್ ಸರಿ ಅಂತ ಮರುಭೂಮಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ. ಇವ್ರತ್ರ ಬರೀ ಒಂದೇ ಒಂದು ಬಾಟಲ್ ನೀರಿರುತ್ತೆ. ಸ್ವಲ್ಪ ನೀರ್ ಕುಡಿದು ಜಾನ್ ಬೈಕ್ ನ ತಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ, ಮರುಭೂಮಿಯಲ್ಲಿ ಬಿದ್ದಿದ್ದ ಒಂದು ಹಳೆ ಏರೋಪ್ಲೇನ್ ಕಾಣಿಸುತ್ತೆ. ಜಾನ್ ಡಿಸೈಡ್ ಮಾಡ್ತಾನೆ ರಾತ್ರಿ ಇಲ್ಲೇ ಕಲಿಯೋಣ ಅಂತ. ರಾತ್ರಿ ಆದ್ಮೇಲೆ ಜಾನ್ ಏರೋಪ್ಲೇನ್ ನಲ್ಲಿ ನಿದ್ದೆ ಮಾಡ್ತಾನೆ. ಧೂಮಾ ಏರೋಪ್ಲೇನ್ ಹೊರಗಡೆ ಕಾವಲ್ ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿ ದೂರದಿಂದ ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಿರೋದ್ನ ಧೂಮಾ ನೋಡ್ತಾನೆ. ಮರುಭೂಮಿಯಲ್ಲಿ ಒಂಟಿಯಾಗಿ ನಿಂತಿದ್ದ ಬೈಕ್ ನೋಡಿ ಆ ವ್ಯಕ್ತಿ ಯಾರೂ ಇಲ್ಲ ಅನ್ಕೊಂಡು ಕಳ್ತನ ಮಾಡಕ್ ಹೋಗ್ತಾನೆ. ಅಷ್ಟರಲ್ಲಿ ಧೂಮಾ ಹೋಗಿ ಜಾನ್ ನ ಎಚ್ಚರ ಮಾಡ್ತಾನೆ. ಜಾನ್, ಯಾರ್ ನೀನು ಅಂತ ಕೇಳ್ತಿದ್ದಂಗೆ ಧೂಮಾ ಆ ವ್ಯಕ್ತಿ ಕಡೆಗೆ ಹೋಗ್ತಾನೆ. ಇದನ್ನ ನೋಡಿ ಆ ವ್ಯಕ್ತಿ ಭಯಪಟ್ಟು ಚಾಕು ತೆಗಿತಾನೆ. ಕೂಡ್ಲೆ ಜಾನ್, ಹೆದರ್ಬೇಡಿ, ಧೂಮಾ ಏನೂ ಮಾಡೋದಿಲ್ಲ ಅಂತ ಸಮಾಧಾನ ಮಾಡ್ತಾನೆ. ನಂತರ ಒಬ್ಬರಿಗೊಬ್ರು ಪರಿಚಯ ಆಗ್ತಾರೆ. ಆ ವ್ಯಕ್ತಿ ನನ್ನ ಹೆಸರು ಮ್ಯಾಕ್ಸ್ ಅಂತ ಹೇಳ್ತಾ ನನ್ನತ್ರನೂ ಒಂದು ಪುಟ್ಟ ಪ್ರಾಣಿ ಇದೆ, ಮಚಾಕ ಅನ್ನೋ ಮಂಗನ ಪರಿಚಯ ಮಾಡಿಸ್ತಾನೆ. ಈಗ ಜಾನ್, ನೀನ್ ನಂಗೆ ಕುಡಿಯೋಕೆ ನೀರ್ ಕೊಟ್ರೆ ನಾನ್ ನಿನಗೆ ಬೈಕ್ ಅಲ್ಲಿ ಲಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಮ್ಯಾಕ್ಸ್ ಸರಿ ಅಂತ ಒಪ್ಕೊಂಡು ನೀರ್ ಕೊಡ್ತಾನೆ. ಜಾನ್ ನೀರ್ ಕುಡಿದು ಬೈಕ್ ನಲ್ಲಿ ಪೆಟ್ರೋಲ್ ಇಲ್ಲ ಅಂತ ಹೇಳ್ತಾನೆ. ಜಾನ್ ನ ಈ ಚುರುಕುತನ ನೋಡಿ ಮ್ಯಾಕ್ಸ್ ಇಂಪ್ರೆಸ್ ಆಗ್ತಾನೆ. ಈ ಕಡೆ ಕ್ರಿಸ್ಟನ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಪಾಂಪ್ಲೆಂಟ್ ನ ಪ್ರಿಂಟ್ ಮಾಡ್ತಿರ್ತಾಳೆ. ಈಗ ಮ್ಯಾಕ್ಸ್ ಹೇಳ್ತಾನೆ, ಊಟ ನೀರು ಇಲ್ಲದೆ ಹೆಚ್ಚು ಕಾಲ ಈ ಮರುಭೂಮಿಯಲ್ಲಿ ನಾವು ಬದುಕೋಕಾಗೋದಿಲ್ಲ, ನಾವು ಏನಾದ್ರೂ ಮಾಡ್ಲೇಬೇಕು ಅಂತ. ಜಾನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಏರೋಪ್ಲೇನ್ ಅಲ್ಲಿ ಒಂದು ಪ್ಯಾರಾಶೂಟ್ ಸಿಗುತ್ತೆ. ಇದನ್ನ ನೋಡಿದ ತಕ್ಷಣ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಡೇ ಜಾನ್ ಪ್ಯಾರಾಚೂಟ್ ನ ಒಂದು ಕೋಲಿಗೆ ಕಟ್ಟಿ ಬೈಕ್ಗೆ ಜೋಡಿಸ್ತಾನೆ. ಸಮುದ್ರದಲ್ಲಿ ಗಾಳಿಯ ಸಹಾಯದಿಂದ ಬೋಟ್ ಮುಂದೆ ಹೋಗ್ತಲ್ಲ, ಅದೇ ರೀತಿಯಲ್ಲಿ ಜಾನ್ ಬೈಕ್ ನ ಕೂಡ ಡಿಸೈನ್ ಮಾಡಿರ್ತಾನೆ. ಇವರು ತುಂಬಾ ಸ್ಪೀಡ್ ಅಲ್ಲಿ ಮರುಭೂಮಿನ ಬಿಟ್ಟು ಸ್ವಲ್ಪ ಜಂಗಲ್ ತರ ಇರೋ ಜಾಗಕ್ಕೆ ಬರ್ತಾರೆ. ನಂತರ ಮ್ಯಾಕ್ಸ್ ನೀರ್ ಹುಡ್ಕೋಕೆ ಶುರು ಮಾಡ್ತಾನೆ. ಮ್ಯಾಕ್ಸ್ಗೆ ಒಂದು ಜಾಗ ಸಿಗುತ್ತೆ. ಇಲ್ಲಿ ನೀರಿರ್ಬೋದು ಅಂತ ಅನ್ಕೊಂಡು ಅಗಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ನೀರ್ ಸಿಗುತ್ತೆ. ಇದನ್ನ ನೋಡಿ ಜಾನ್ಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಜಾನ್ ಕೂಡ ನೀರ್ ಕುಡಿತಾನೆ. ಈಗ ತಿನ್ನೋಕೆ ಊಟ ಬೇಕಲ್ಲ, ಆದ್ರಿಂದ ಊಟ ಹುಡುಕುತ್ತಿದ್ದಾಗ ಜಾನ್ಗೆ ದೂರದಲ್ಲಿ ಒಂದು ದೊಡ್ಡ ಆಸ್ಟ್ರಿಚ್ ಕಾಣಿಸುತ್ತೆ.
ಧೂಮಾ ಹೇಗೆ ಬೇಟೆ ಆಡ್ತಾನೆ ಅಂತ ನೋಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಝಾನ್ ಧೂಮಾಗೆ ಆಸ್ಟ್ರಿಚ್ ಕಡೆ ಸನ್ನೆ ಮಾಡಿ ಬೇಟೆ ಆಡೋಕೆ ಕಳಿಸ್ತಾನೆ. ಧೂಮಾ ಆಸ್ಟ್ರಿಚ್ ಹಿಂದೆ ಓಡ್ತಾನೆ ಮತ್ತೆ ಇಬ್ಬರು ಕಾಡಿನೊಳಗೆ ಮರೆ ಆಗ್ತಾರೆ. ಸ್ವಲ್ಪ ಸಮಯದ ನಂತರ ಏನಾಯ್ತು ಅಂತ ಝಾನ್ ಮತ್ತೆ ಮ್ಯಾಕ್ಸ್ ನೋಡಕ್ಕೆ ಹೋಗ್ತಾರೆ. ಆಸ್ಟ್ರಿಚ್ ಇರೋದಿಲ್ಲ, ಆದ್ರೆ ಧೂಮಾಗೆ ಅದರ ಮೊಟ್ಟೆಗಳು ಸಿಕ್ಕಿರುತ್ತೆ. ಮೊಟ್ಟೆನ ತಿನ್ನೋಕೆ ರೆಡಿ ಮಾಡುತ್ತಿರ್ಬೇಕಾದ್ರೆ ಮ್ಯಾಕ್ಸ್ ಝಾನ್ಗೆ ಹೇಳ್ತಾನೆ, ಈ ಚಿರತೆ ಇದೇ ರೀತಿ ಇದ್ರೆ ಆಫ್ರಿಕಾದ ಕಾಡಲ್ಲಿ ಬದುಕೋಕೆ ಸಾಧ್ಯ ಇಲ್ಲ, ಈ ಚಿರತೆಗೆ ಬೇಟೆ ಆಡೋಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ತಾ ನಗ್ತಾನೆ. ಅದಕ್ಕೆ ಝಾನ್ ಮ್ಯಾಕ್ಸ್ಗೆ ಮ್ಯಾಪ್ ತೋರಿಸಿ ಹೇಳ್ತಾನೆ, ಈ ಬೆಟ್ಟಗಳ ಮಧ್ಯದಲ್ಲಿ ಧೂಮಾ ಸುರಕ್ಷಿತವಾಗಿರ್ಬೋದು ಅಂತ ನಮ್ಮಪ್ಪ ಹೇಳಿದ್ದಾರೆ, ಮತ್ತೆ ಇಲ್ಲಿ ಧೂಮಾ ಬೇರೆ ಶಿಕಾರಿ ಪ್ರಾಣಿಗಳಿಂದ ದೂರ ಇರ್ತಾನೆ ಅಂತ. ಮ್ಯಾಪ್ ನೋಡಿ ಮ್ಯಾಕ್ಸ್ ಅಲ್ಲಿಗೆ ಹೋಗ್ಬೇಕಂದ್ರೆ ನೀನು ಒಕಾವಾಂಗೋ ಮೂಲಕ ಹೋಗ್ಬೇಕು. ಒಕಾವಾಂಗೋ ತುಂಬಾನೇ ಅಪಾಯಕಾರಿ ಜಾಗ, ಅಲ್ಲಿಗೆ ಹೋದವರು ಅಲ್ಲಿಂದ ಬರೋದೇ ಇಲ್ಲ, ಕೇವಲ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ ಅಂತ ಹೇಳ್ತಾ. ನೀನು ಸಿಟಿಗೆ ವಾಪಸ್ ಹೋಗಿ ಈ ಚಿರತೆನ ಮಾರಿ ಒಳ್ಳೆಯ ಹಣ ಮಾಡಿಕೊಳ್ಳುವುದು ಉತ್ತಮ ಅಂತ ಮ್ಯಾಕ್ಸ್ ಹೇಳ್ತಾನೆ. ಆದರೆ ಝಾನ್ ಇದಕ್ಕೆ ಒಪ್ಪೋದಿಲ್ಲ. ನಾನು ನನ್ನ ಸ್ನೇಹಿತನನ್ನು ಎಂದಿಗೂ ಮಾರುವುದಿಲ್ಲ ಅಂತ ಹೇಳ್ತಾನೆ. ಝಾನ್ನ ಈ ನಿರ್ಧಾರವನ್ನು ನೋಡಿ ಮ್ಯಾಕ್ಸ್ ಇಂಪ್ರೆಸ್ ಆಗ್ತಾನೆ. ಮತ್ತೆ ನಾನು ನಿಮ್ ಜೊತೆಗೆ ಆ ಜಾಗದ ಕಡೆಗೆ ಸ್ವಲ್ಪ ದೂರ ಬರ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಪಯಣ ಮುಂದುವರಿಸ್ತಾರೆ. ಹೋಗ್ತಿರ್ಬೇಕಾದ್ರೆ ಝಾನ್ ಒಂದು ವಿಷಯ ನೋಟಿಸ್ ಮಾಡ್ತಾನೆ. ಅದೇನಂದ್ರೆ ಕಂಪಸ್ ನೋಡಿದಾಗ ಇವರು ಹೋಗ್ತಿರೋ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ, ಆದ್ರೆ ಬೆಟ್ಟ ಪೂರ್ವ ದಿಕ್ಕಿನ ಕಡೆ ಇದೆ ಅಂತ ಝಾನ್ಗೆ ಗೊತ್ತಿತ್ತು. ಝಾನ್ಗೆ ಮ್ಯಾಕ್ಸ್ ಮೇಲೆ ಡೌಟ್ ಬರುತ್ತೆ. ಆದ್ರೂ ಝಾನ್ ಮ್ಯಾಕ್ಸ್ ಜೊತೆ ಪಯಣ ಮುಂದುವರಿಸ್ತಾನೆ. ನಂತರ ಇವರು ಒಂದು ಹಳೆಯ ಹಳ್ಳಿಗೆ ಬರ್ತಾರೆ. ಈ ಜಾಗ ಬಿಕೋ ಅಂತಿರುತ್ತೆ, ಮತ್ತೆ ಇಲ್ಲಿ ಮನುಷ್ಯರ ಮೂಳೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಬಹುಶಃ ಈ ಹಳ್ಳಿಯವರು ಯಾವುದೋ ಒಂದು ವಿಚಿತ್ರ ದಾಳಿಗೆ ಒಳಗಾಗಿರ್ಬೋದು ಅಂತ ಮ್ಯಾಕ್ಸ್ ಹೇಳ್ತಾನೆ. ಜಾಗನ ನೋಡ್ತಿರ್ಬೇಕಾದ್ರೆ ಮ್ಯಾಕ್ಸ್ಗೆ ಒಂದು ಸ್ಪಿಯರ್ ಸಿಗುತ್ತೆ. ಈ ಸ್ಪಿಯರ್ನ ಮ್ಯಾಕ್ಸ್ ಝಾನ್ಗೆ ಕೊಟ್ಟು ಮುಂದೆ ನಿನಗೆ ಇದು ಯೂಸ್ ಆಗ್ಬೋದು ಅಂತ ಹೇಳ್ತಾನೆ. ನಂತರ ಇದ್ದಕ್ಕಿದ್ದಂತೆ ಒಂದು ಹೆಲಿಕಾಪ್ಟರ್ ಇವ್ರ ಕಡೆ ಬರ್ತಿರುತ್ತೆ. ಇದನ್ನ ನೋಡಿ ಮ್ಯಾಕ್ಸ್ ಝಾನ್ನ ಎತ್ಕೊಂಡು ಒಂದು ಮನೆ ಒಳಗಡೆ ಹೋಗಿ ಹೌಸ್ಕೋತಾನೆ. ಝಾನ್ ಕೇಳಿದಾಗ ಮ್ಯಾಕ್ಸ್ ಅವರು ಕಳ್ರು ಅಂತ ಹೇಳ್ತಾನೆ. ಈ ಕಡೆ ಹೆಲಿಕಾಪ್ಟರ್ ಅಲ್ಲಿ ಝಾನ್ನ ಉರ್ಕೊಂಡು ಕ್ರಿಸ್ಟಿನ್ ಪೊಲೀಸ್ ಜೊತೆ ಬಂದಿರ್ತಾಳೆ. ಕ್ರಿಸ್ಟಿನ್ಗೆ ಝಾನ್ ಕಾಣಿಸೋದಿಲ್ಲ, ಆದ್ರಿಂದ ಅಲ್ಲಿಂದ ಹೊರಟೋಗ್ತಾಳೆ. ಝಾನ್ಗೆ ಗೊತ್ತಾಗೋದೇ ಇಲ್ಲ ಹೆಲಿಕಾಪ್ಟರ್ ಅಲ್ಲಿ ತನ್ನ ತಾಯಿ ಇದ್ಲು ಅಂತ. ನೈಟ್ ಆದ್ಮೇಲೆ ಮ್ಯಾಕ್ಸ್ ಸಿಂಹ ಮತ್ತೆ ಬೇರೆ ಪ್ರಾಣಿಗಳು ಹತ್ತಿರ ಬರಬಾರದು ಅಂತ ಬೆಂಕಿ ಹಚ್ಚಿರ್ತಾನೆ. ನಂತರ ಝಾನ್ ಹತ್ರ ಕೇಳ್ತಾನೆ, ಚಿರತೆಯ ಮುಖದ ಮೇಲಿರುವ ಕಪ್ಪು ಗೆರೆಯ ಹಿಂದಿನ ಕತೆ ನಿನಗೆ ಗೊತ್ತಾ ಅಂತ. ಝಾನ್ ಇದನ್ನು ಕೇಳಿ ನಮ್ಮಪ್ಪ ಹೇಳಿದ್ರು, ಸೂರ್ಯನ ಪ್ರಖರವಾದ ಬೆಳಕು ಕಣ್ಣಿಗೆ ಬೀಳದಂತೆ ತಡೆಯಲು ಈ ಗೆರೆಗಳಿವೆ ಅಂತ. ಇದಕ್ಕೆ ಮ್ಯಾಕ್ಸ್ ಇದ್ರ ಹಿಂದೆ ಇನ್ನೊಂದು ಹಳೆ ಕತೆ ಇದೆ. ಒಮ್ಮೆ ಚಿರತೆಯ ಒಂದು ಸಣ್ಣ ಮರಿ ತನ್ನ ತಾಯಿಯಿಂದ ದೂರ ಆಯಿತು. ತಾಯಿ ಚಿರತೆ ಮರಿನ ತುಂಬಾ ಹುಡುಕುತ್ತೆ, ಆದ್ರೆ ಮರಿ ಸಿಗೋದಿಲ್ಲ. ಇದರಿಂದ ಆ ತಾಯಿ ಚಿರತೆಗೆ ತುಂಬಾನೇ ದುಃಖ ಆಗುತ್ತೆ, ಮತ್ತೆ ಹಗಲು ರಾತ್ರಿ ಅಳುತ್ತಲೇ ಇತ್ತು. ಅಂದಿನಿಂದ ಆ ತಾಯಿಯ ದುಃಖದ ಸಂಕೇತವಾಗಿ ಪ್ರತಿಯೊಂದು ಚಿರತೆಯ ಮುಖದ ಮೇಲೂ ಈ ಕಪ್ಪು ಗೆರೆಗಳು ಕಾಣಿಸೋಕೆ ಶುರುವಾಯಿತು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಝಾನ್ಗೆ ಯಾಕೋ ಗೊತ್ತಿಲ್ಲ ಮ್ಯಾಕ್ಸ್ ಮೇಲೆ ತುಂಬಾ ಡೌಟ್ ಬರ್ತಿರುತ್ತೆ. ನಂತರ ಎಲ್ಲರೂ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ಮ್ಯಾಕ್ಸ್ಗೆ ಒಂದು ಹಳೆ ಡೈಮಂಡ್ ಮೈನ್ ಸಿಗುತ್ತೆ. ಮ್ಯಾಕ್ಸ್ ಝಾನ್ಗೆ ಹೇಳ್ತಾನೆ, ಒಳಗಡೆ ಡೈಮಂಡ್ ಇರ್ಬೋದು, ನಾನ್ ಹೋಗಿ ನೋಡ್ಕೊಂಡ್ಬರ್ತೀನಿ, ನೀನ್ ಇಲ್ಲೇ ಕಾಯ್ತಿರು ಅಂತ ಹೇಳಿ ಮೈನ್ ಒಳಗಡೆ ಹೋಗ್ತಾನೆ. ಝಾನ್ಗೀಗ ಮ್ಯಾಕ್ಸ್ ಮೇಲೆ ನಂಬಿಕೆ ಇರೋದಿಲ್ಲ, ಆದ್ರಿಂದ ಧೂಮಾನ ಕರ್ಕೊಂಡು ಇಲ್ಲಿಂದ ಓಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಮೈನ್ ಕುಸಿಯುತ್ತೆ. ಮ್ಯಾಕ್ಸ್ ಕಿರ್ಚೋ ಶಬ್ದ ಝಾನ್ಗೆ ಕೇಳಿಸುತ್ತೆ. ಝಾನ್ ಓಡಿ ಒಳಗ್ ಹೋಗ್ತಾನೆ. ಮತ್ತೆ ಮ್ಯಾಕ್ಸ್ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿರೋದನ್ನ ನೋಡಿ ಮ್ಯಾಕ್ಸ್ ಉಸಿರಾಡೋಕೆ ಆಗುವಷ್ಟು ಮುಖದ ಮೇಲಿನ ಮಣ್ಣನ್ನು ತೆಗಿತಾನೆ. ಮ್ಯಾಕ್ಸ್ ಥ್ಯಾಂಕ್ಸ್ ಹೇಳ್ತಾ ಮಿಕ್ಕಿರೋ ಮಣ್ಣು ಕೂಡ ತೆಗಿ ಅಂತಾನೆ. ಆದ್ರೆ ಝಾನ್ ಒಪ್ಪೋದಿಲ್ಲ. ನೀನ್ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಮೊದ್ಲು ಹೇಳು ಅಂತ ಕೇಳ್ತಾನೆ. ಮ್ಯಾಕ್ಸ್ ನೀನ್ ಏನ್ ಹೇಳ್ತಿದ್ಯಾ ನನ್ಗೆ ಅರ್ಥ ಆಗ್ತಿಲ್ಲ, ಮೊದ್ಲು ನನ್ ಹೊರಗ್ ತೆಗಿ ಆಮೇಲೆ ಮಾತಾಡೋಣ ಅಂತಾನೆ. ಆಗ ಝಾನ್, ನಾವು ಪಶ್ಚಿಮ ದಿಕ್ಕಿನ ಕಡೆಗೆ ಹೋಗ್ತಾ ಇದೀವಿ ಅಂತ ನನಗ್ ಗೊತ್ತು, ನೀನ್ ಸಿಟಿ ಕರ್ಕೊಂಡೋಗಿ ಧೂಮನ ಮಾರೋಕೆ ಟ್ರೈ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳ್ತಾನೆ. ಇದಕ್ಕೆ ಮ್ಯಾಕ್ಸ್, ನಾನ್ ಕೇವಲ ಬೆಟ್ಟಗಳ ಬದಿಯಿಂದ ಹೋಗ್ತಿದ್ದೆ ಅಷ್ಟೇ, ಇದು ಸ್ವಲ್ಪ ಸುರಕ್ಷಿತವಾದ ದಾರಿ, ಬೇರೇನೂ ಇಲ್ಲ ಅಂತಾನೆ. ಆದ್ರೆ ಝಾನ್ ಮ್ಯಾಕ್ಸ್ ಮಾತ್ನ ನಂಬೋದಿಲ್ಲ, ಮತ್ತೆ ಮ್ಯಾಕ್ಸ್ ನ ಇಲ್ಲೇ ಬಿಟ್ಟು ಹೊರಟೋಗ್ತಾನೆ. ಝಾನ್ ಮ್ಯಾಕ್ಸ್ ನ ಬ್ಯಾಕ್ ಪ್ಯಾಕ್ ಮತ್ತೆ ಮಚ್ಚಾಕನ ತನ್ನೊಂದಿಗೆ ಎತ್ಕೊಂಡು ಧೂಮಾನ ಸುರಕ್ಷಿತ ಜಾಗಕ್ಕೆ ತಲುಪಿಸುವ ತನ್ನ ಪ್ರಯಾಣನ ಮುಂದುವರಿಸ್ತಾನೆ. ಕೆಲವು ಗಂಟೆಗಳ ನಂತರ ಒಂದು ಬೆಟ್ಟದ ಮೇಲೆ ಬರ್ತಾರೆ. ಝಾನ್ ಧೂಮಗೆ ಹೇಳ್ತಾನೆ, ಮ್ಯಾಪ್ ಪ್ರಕಾರ ಮುಂದೆ ನದಿ ಕಾಣಿಸುತ್ತಿದೆಯಲ್ಲ, ಆ ನದಿನ ನಾವು ದಾಟಬೇಕು ಅಂತ. ಝಾನ್ ಒಂದು ಸಣ್ಣ ತೆಪ್ಪನ ತಯಾರಿಸ್ತಾನೆ. ನಂತರ ಝಾನ್ ನದಿಗೆ ಇಳಿತಿರ್ಬೇಕಾದ್ರೆ ಧೂಮಾ ತೆಪ್ಪ ಮೇಲೆ ಬರಕ್ಕೆ ಯೋಚನೆ ಮಾಡ್ತಿರ್ತಾನೆ, ಯಾಕಂದ್ರೆ ನದಿಯಲ್ಲಿ ಮೊಸಳೆ ಇರುತ್ತೆ. ಇದನ್ನ ಧೂಮಾ ನೋಡಿರ್ತಾನೆ, ಆದ್ರೆ ಈ ವಿಷಯ ಝಾನ್ಗೆ ಗೊತ್ತಿರಲ್ಲ. ಝಾನ್, ಬೇಗ ಬಾ ಧೂಮಾ, ಇಲ್ಲಾಂದ್ರೆ ನಿನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಧೂಮಾ ತೆಪ್ಪ ಮೇಲೆ ಹತ್ಕೋತಾನೆ. ನದಿಯಲ್ಲಿ ಸ್ವಲ್ಪ ದೂರ ಮುಂದೆ ಹೋಗ್ತಾರೆ, ಆದ್ರೆ ಧೂಮಾ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಝಾನ್ ಮುಂದೆ ನೋಡಿದಾಗ
ದೊಡ್ಡ ಬಂಡೆಗಳ ಜೊತೆಗೆ ಹಳ್ಳ ಇರುತ್ತೆ. ಝ್ಯಾನ್ ತಕ್ಷಣ ತೆಪ್ಪನ ಬೇರೆ ಕಡೆ ತಿರುಗಿಸೋಕೆ ಟ್ರೈ ಮಾಡ್ತಾನೆ, ಆದ್ರೆ ನೀರಿನ ರಭಸಕ್ಕೆ ತೆಪ್ಪ ಉಲ್ಟಾ ಆಗುತ್ತೆ. ಮೂವರು ನೀರಲ್ಲಿ ಕೊಚ್ಕೊಂಡು ಹೋಗ್ತಿರ್ತಾರೆ, ಮತ್ತೆ ಹೊರಗ್ ಬರಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆಗ ಮೊಸಳೆಗಳ ಗುಂಪೊಂದು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಝ್ಯಾನ್ ಸ್ಪಿಯರ್ ನ ಎತ್ಕೊಂಡು ಮೊಸಳೆಗೆ ಭಯಪಡಿಸ್ತಾನೆ. ಹೇಗೂ ಕಷ್ಟಪಟ್ಟು ಇವರು ದಡದ್ ಬಂದ್ ಸೇರ್ಕೋತಾರೆ. ಮತ್ತೆ ಮೊಸಳೆಗಳು ಹುಟ್ಟೋಗ್ತವೆ. ನೀರಲ್ಲಿ ಈಜಾಡ್ತಾ ಮಚಾಕ ಕೂಡ ಹೇಗೋ ಕಷ್ಟಪಟ್ಟು ಝ್ಯಾನ್ ಹತ್ರ ಬಂದು ಸೇರ್ಕೊಳ್ಳುತ್ತೆ. ಈ ಇನ್ಸಿಡೆಂಟ್ ಇಂದ ಸುಧಾರಿಸ್ಕೊಂಡಾದ್ಮೇಲೆ ಇವ್ರು ಒಂದು ದೊಡ್ಡ ಜೋಳದ ಗದ್ದೆ ಒಳಗಡೆ ಹೋಗ್ತಾರೆ. ನಂತರ ಆಚೆ ಬರ್ತಿದ್ದಂಗೆ ಝ್ಯಾನ್ಗೆ ಒಂದು ದೊಡ್ಡ ಆಫ್ರಿಕನ್ ಬಫಲೋಸ್ ಗುಂಪು ಕಾಣಿಸುತ್ತೆ. ಬಫಲೋಸ್ಗಳ ಸೌಂಡ್ ಕೇಳಿ ಮಚಾಕ ಹೆದ್ರುಕೊಂಡು ಓಡೋಗ್ಬಿಡ್ತಾನೆ. ಬಫಲೋಸ್ಗಳು ಝ್ಯಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅಷ್ಟರಲ್ಲಿ ಧೂಮಾ ಬೇರೆ ಕಡೆ ಓಡೋಗ್ತಾನೆ. ಇದರಿಂದ ಬಫಲೋಸ್ ಝ್ಯಾನ್ ನ ಬಿಟ್ಟು ಬೇರೆ ಕಡೆ ಹೋಗ್ತಾವೆ. ಝ್ಯಾನ್ಗೆ ಧೂಮಾ ಕಾಣಿಸಲ್ಲ, ಆದ್ರೂ ಹುಡುಕೊಂಡು ಹಿಂದೆ ಹೋಗ್ತಾನೆ. ಆದ್ರೆ ಎಷ್ಟು ಹುಡುಕಿದ್ರೂ ಧೂಮಾ ಮಾತ್ರ ಎಲ್ಲೂ ಸಿಗಲ್ಲ. ಅದ್ರಲ್ಲೂ ರಾತ್ರಿ ಬೇರೆ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಝ್ಯಾನ್ ಬೇರೆ ಪ್ರಾಣಿಗಳಿಗೆ ಈಸಿ ಟಾರ್ಗೆಟ್ ಆಗ್ಬೋದು, ಆದ್ರೂ ಝ್ಯಾನ್ ಧೈರ್ಯ ಕಳ್ಕೊಳ್ಳಲ್ಲ. ಧೂಮಾನ ಹುಡುಕ್ತಾ ಇರ್ತಾನೆ. ಈ ಕಡೆ ಧೂಮಾ ಕಾಡಿನ ಮಧ್ಯ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೋತಾನೆ. ಧೂಮಾ ತಪ್ಪಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಈ ಕೇಸ್ ನ ಶಿಕಾರಿಗಳು ಇಟ್ಟಿರ್ತಾರೆ, ಯಾಕಂದ್ರೆ ಕಾಡಿನ ಪ್ರಾಣಿಗಳನ್ನ ಹಿಡಿದು ಮಾರೋಕೆ. ನಂತರ ನೈಟ್ ಆಗುತ್ತೆ. ಝ್ಯಾನ್ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಕಾಡ್ ಹಂದಿ ಎದುರುಗಡೆ ಬರುತ್ತೆ. ಝ್ಯಾನ್ ಭಯಪಟ್ಟು ಮರದ ಮೇಲೆ ಹತ್ತಾನೆ. ಆಗ ಝ್ಯಾನ್ ಮುಖದ ಮೇಲೆ ಸ್ಪೈಡರ್ ಬಂದ್ಬಿಡುತ್ತೆ. ಕಾಡ್ ಹಂದಿ ಹೋಗೋವರೆಗೂ ಝ್ಯಾನ್ ಒಂಚೂರು ಕೂಡ ಅಲ್ಲಾಡೋದಿಲ್ಲ. ಆಮೇಲೆ ಝ್ಯಾನ್ ಕೆಳಗಿಳಿದು ಧೂಮಾನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಕಾಡಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಝ್ಯಾನ್ ಮುಖದ ಮೇಲೆ ಮಚ್ಚಾಕ ಹಾರುತ್ತೆ. ಇದನ್ನ ನೋಡಿ ಝ್ಯಾನ್ಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಇದೇ ಟೈಮ್ಗೆ ಕಾಡ್ ಹಂದಿ ವಾಪಸ್ ಬಂದು ಝ್ಯಾನ್ ಹಿಂದೆ ಓಡೋಕೆ ಶುರು ಮಾಡುತ್ತೆ. ಝ್ಯಾನ್ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಝ್ಯಾನ್ ಓಡ್ತಾ ಓಡ್ತಾ ಬಿದ್ದೋಗ್ತಾನೆ. ಎಲ್ಲಾ ಮುಗ್ದೋಯ್ತು ಅನ್ನೋ ತರ ಅನ್ಸುತ್ತೆ. ಮತ್ತೆ ಪ್ರಜ್ಞೆ ತಪ್ಪೋಗ್ತಾನೆ. ನಂತರ ಝ್ಯಾನ್ ಕಣ್ಬಿಟ್ಟು ನೋಡಿದಾಗ ಧೂಮಾ ಕಣ್ಮುಂದೆ ಇರ್ತಾನೆ, ಮತ್ತೆ ಪಕ್ಕದಲ್ಲಿ ಮ್ಯಾಕ್ಸ್ ಕೂಡ ಇರ್ತಾನೆ. ಆಕ್ಚುಲಿ ಮ್ಯಾಕ್ಸ್ ಕರೆಕ್ಟ್ ಟೈಮ್ಗೆ ಬಂದು ಧೂಮಾನ ಟ್ರಾಪ್ ಇಂದ ಬಿಡಿಸಿ ಮತ್ತೆ ಝ್ಯಾನ್ ನ ಕೂಡ ಆ ಕಾಡಂದಿ ಅಟ್ಯಾಕ್ ಇಂದ ಕಾಪಾಡಿರ್ತಾನೆ. ಇದನ್ನೆಲ್ಲ ಕೇಳಿ ಝ್ಯಾನ್ ಮ್ಯಾಕ್ಸ್ ನ ಒಬ್ಬನೇ ಬಿಟ್ಟು ಬಂದಿದ್ದಕ್ಕೆ ಸಾರಿ ಕೇಳ್ತಾನೆ. ಆಗ ಮ್ಯಾಕ್ಸ್ ಹೇಳ್ತಾನೆ, ನೀನ್ ಸರಿಯಾಗಿ ಮಾಡಿದ್ಯಾ, ಯಾಕಂದ್ರೆ ನನ್ ಪ್ಲಾನ್ ನಿನ್ನ ವಾಪಸ್ ಸಿಟಿ ಕರ್ಕೊಂಡು ಹೋಗಿ ನಿನ್ ಫ್ಯಾಮಿಲಿ ಕೊಡ್ತಿದ್ದೆ. ಆಗ ನಿನ್ ಫ್ಯಾಮಿಲಿಯವರು ನಂಗೆ ಸ್ವಲ್ಪ ಹಣ ಕೊಡ್ತಿದ್ರು, ಮತ್ತೆ ನಾನು ನನ್ನ ಫ್ಯಾಮಿಲಿ ಹತ್ರ ವಾಪಸ್ ಹೋಗ್ತಿದ್ದೆ ಅಂತ ಹೇಳ್ತಾ ಮ್ಯಾಕ್ಸ್ ಸುಮಾರು ವರ್ಷಗಳ ಹಿಂದೆ ನನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಊರಲ್ಲೇ ಬಿಟ್ಟು ನಾನು ಸಿಟಿಗೆ ಬಂದೆ, ಯಾವ್ದಾದ್ರೂ ರೀತಿಯಲ್ಲಿ ದುಡ್ಡು ಮಾರೋಣ ಅಂತ. ಆದ್ರೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗಿ ಕೊನೆಗೆ ಜೈಲ್ಗೆ ಹೋದೆ. ಸ್ವಲ್ಪ ವರ್ಷ ಆದ್ಮೇಲೆ ಜೈಲಿಂದ ರಿಲೀಸ್ ಆದೆ, ಮತ್ತೆ ಯಾವಾಗ್ಲೂ ದುಡ್ಡು ಮಾಡೋಕೆ ಟ್ರೈ ಮಾಡ್ತಾನೆ ಇದ್ದೆ, ಯಾಕಂದ್ರೆ ಆ ದುಡ್ಡು ತಗೊಂಡು ವಾಪಸ್ ನನ್ನ ಫ್ಯಾಮಿಲಿ ಹತ್ರ ಹೋಗ್ಬೋದು ಅಂತ. ಆದ್ರೆ ನನ್ನ ಕೈಯಲ್ಲಿ ಯಾವತ್ತು ದುಡ್ಡು ಮಾಡೋಕೆ ಆಗ್ಲಿಲ್ಲ. ಇದನ್ನೆಲ್ಲ ಕೇಳಿ ಝ್ಯಾನ್ಗೆ ಮ್ಯಾಕ್ಸ್ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ. ನಂತರ ಮ್ಯಾಕ್ಸ್ ಪ್ರಾಮಿಸ್ ಮಾಡ್ತಾನೆ, ಧೂಮಾನ ಆ ಜಾಗಕ್ಕೆ ಸೇರ್ಸೋಕೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ. ಅದಕ್ಕಿಂತ ಮುಂಚೆ ಇಬ್ರೂ ಸೇರಿ ಊಟ ಹುಡ್ಕೋಕೆ ಹೋಗ್ತಾರೆ. ಆಮೇಲೆ ಕಾಡಲ್ಲಿ ಇವ್ರಿಗೆ 2 ಜಿಂಕೆ ಕಾಣಿಸುತ್ತೆ. ಝ್ಯಾನ್ ಧೂಮಾಗೆ ಜಿಂಕೆನ ಬೇಟೆ ಆಡೋಕ್ ಹೇಳ್ತಾನೆ, ಆದ್ರೆ ಧೂಮಾಗೆ ಇನ್ನು ಬೇಟೆ ಆಡೋಕ್ ಬರೋದಿಲ್ಲ. ಆದ್ರಿಂದ ಧೂಮಾ ಮತ್ತೆ ತನ್ನ ಬೇಟೆನ ಹಾಗೆ ಬಿಟ್ಬಿಡುತ್ತೆ. ಇವ್ರಿಗೆ ತುಂಬಾ ಹಸಿವು ಆಗ್ತಿರುತ್ತೆ, ಮತ್ತೆ ತಿನ್ನೋಕೆ ಏನು ಕೂಡ ಸಿಗೋದಿಲ್ಲ. ಸಂಜೆ ಆದ್ಮೇಲೆ ಕಾಡಲ್ಲಿ ಒಂದ್ ಕಡೆ ಲೈಟ್ಸ್ ಕಾಣಿಸುತ್ತೆ. ನೋಡ್ದಾಗ ಸ್ವಲ್ಪ ಜನ ಟೂರಿಸ್ಟ್ ಕ್ಯಾಂಪಿಂಗ್ ಮಾಡೋಕೆ ಬಂದಿರ್ತಾರೆ. ಈಗ ಮ್ಯಾಕ್ಸ್ ಮತ್ತೆ ಝ್ಯಾನ್ ಸೇರಿ ಒಂದ್ ಪ್ಲಾನ್ ಮಾಡ್ತಾರೆ. ಬೆಳಗ್ಗೆ ಆಗ್ತಿದ್ದಂಗೆ ಝ್ಯಾನ್ ಆ ಟೂರಿಸ್ಟ್ ಗ್ರೂಪ್ ಹತ್ರ ಹೋಗಿ ನನಗೆ ಹೊಟ್ಟೆ ನೋತಿದೆ ಅಂತ ಆಕ್ಟಿಂಗ್ ಮಾಡ್ತಾ ಬಿದ್ದೋಗ್ತಾನೆ. ಟೂರಿಸ್ಟ್ಸ್ ಝ್ಯಾನ್ಗೆ ಹೆಲ್ಪ್ ಮಾಡೋಕೆ ಬರ್ತಾರೆ. ಅಷ್ಟರಲ್ಲಿ ಝ್ಯಾನ್ ಶರ್ಟ್ ಒಳಗಡೆಯಿಂದ ಒಂದು ಹಾವು ಆಚೆ ತೆಗಿತಾನೆ. ಈ ಹಾವು ನೋಡಕ್ಕೆ ಬ್ಲಾಕ್ ಮಾಂಬಾ ತರ ಇರುತ್ತೆ. ಟೂರಿಸ್ಟ್ಸ್ ಫುಲ್ ಭಯ ಬಿದ್ದು ಅಲ್ಲಿಂದ ಓಡೋಗ್ಬಿಡ್ತಾರೆ. ಈ ತರ ಝ್ಯಾನ್ ಮತ್ತೆ ಮ್ಯಾಕ್ಸ್ ಅವ್ರು ಎಲ್ಲಾ ಊಟನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ಇವರು ನದಿಲಿ ಬೋಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಝ್ಯಾನ್ ಮ್ಯಾಕ್ಸ್ಗೆ ತಾನು ಸೇವ್ ಮಾಡಿದ್ದ ದುಡ್ಡನ್ನ ಗಿಫ್ಟ್ ಆಗಿ ಕೊಡ್ತಾ ಹೇಳ್ತಾನೆ, ನನಗ್ ಹೆಲ್ಪ್ ಮಾಡಿದ್ದಕ್ಕೆ ಫೀಸ್ ಕೊಡ್ತಾ ಇದೀನಿ ತಗೊಳ್ಳಿ ಅಂತ. ಇದರಿಂದ ಮ್ಯಾಕ್ಸ್ ಕೂಡ ಖುಷಿಯಾಗಿ ಝ್ಯಾನ್ಗೆ ರಿಟರ್ನ್ ಆಗಿ ಒಂದು ಸಣ್ಣ ಡೈಮಂಡ್ ನ ಕೊಡ್ತಾನೆ. ಈ ಡೈಮಂಡ್ ಮ್ಯಾಕ್ಸ್ಗೆ ಕೇವಲಿ ಸಿಕ್ಕಿರುತ್ತೆ. ನಂತರ ನದಿ ಕ್ರಾಸ್ ಮಾಡಿದ್ಮೇಲೆ ಇವರು ಬೆಟ್ಟಗಳ ದಾರಿಯಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಧೂಮಾಗೆ ಬೇರೆ ಪ್ರಾಣಿ ಬೇಟೆಯಾಡಿ ಬಿಟ್ಟು ಹೋಗಿರೋ ಮಿಕ್ಕಿರೋ ಜಿಂಕೆ ಸಿಗುತ್ತೆ. ಸುತ್ತಮುತ್ತ ಸಿಂಹಗಳಿರ್ಬೋದು ಅಂತ ಮ್ಯಾಕ್ಸ್ ಹೇಳ್ತಾನೆ, ಆದ್ರೆ ಧೂಮಾ ಜಿಂಕೆನ ತಿನ್ನೋಕೆ ಶುರು ಮಾಡ್ತಾನೆ. ಆಗ ಝ್ಯಾನ್ ಧೂಮಾಗೆ ಈ ಊಟನ ನಮ್ ಜೊತೆನೂ ಶೇರ್ ಮಾಡ್ಕೋ ಅಂತ ಕೇಳ್ತಿದ್ದಂಗೆ ಧೂಮಾಗೆ ಕೋಪ ಬರುತ್ತೆ, ಮತ್ತೆ ಜೋರಾಗಿ ಗರ್ಜಿಸಿ ಝ್ಯಾನ್ ನ ಹೆದರ್ಸ್ಬಿಡುತ್ತೆ. ಇದನ್ನ ನೋಡಿ ಝ್ಯಾನ್ಗೆ ಫುಲ್ ಶಾಕ್ ಆಗುತ್ತೆ, ಯಾಕಂದ್ರೆ ಧೂಮಾ ಮುಂಚೆ ಯಾವತ್ತೂ ಈ ತರ ಮಾಡಿರಲ್ಲ. ಆಗ ಮ್ಯಾಕ್ಸ್ ಹೇಳ್ತಾನೆ, ಧೂಮಾನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಡು, ಇವನು ಕಾಡಿನ ಲೈಫ್ಗೆ ಹೊಂದ್ಕೊಳ್ಳೋಕೆ ಶುರು ಮಾಡಿದಾನೆ ಅಂತ. ಧೂಮಾ ಊಟ ಮುಗಿಸಿದ್ಮೇಲೆ ಇವರೆಲ್ಲರೂ ಒಂದು ಗುಹೆಯಲ್ಲಿ ರೆಸ್ಟ್ ಮಾಡೋಕೆ ಹೋಗ್ತಾರೆ. ಇಲ್ಲಿ ಇವರು ಹಳೆಯ ಕೇವ್ ಪೇಂಟಿಂಗ್ಸ್ ನೋಡ್ತಾರೆ. ಮ್ಯಾಕ್ಸ್ ಹೇಳ್ತಾನೆ, ನನ್ನ ಊರು ಇಲ್ಲೇ ಹತ್ತಿರದಲ್ಲಿದೆ, ಚಿಕ್ಕ ವಯಸ್ಸಿನಲ್ಲಿ ನಾನು ಮತ್ತೆ ನನ್ನ ಅಪ್ಪ ಇಲ್ಲಿ ಕ್ಯಾಂಪ್ ಮಾಡ್ತಿದ್ದೋ ಅಂತ ಹೇಳ್ತಾ. ಒಂದು ದಿನ ಈ ಗುಹೆನ ಕೂಡ ಎಲ್ರೂ ಮರೆತು ಬಿಡ್ತಾರೆ, ಮತ್ತೆ ಇಲ್ಲಿಗೆ ಬರೋ ಜನರನ್ನು ಕೂಡ ಮರೆತು ಬಿಡ್ತಾರೆ ಅಂತ ಮ್ಯಾಕ್ಸ್
ಹೇಳ್ತಾನೆ. ಇದನ್ನ ಕೇಳಿ ಝಾನ್ ತುಂಬಾ ಯೋಚನೆಗೆ ಬೀಳ್ತಾನೆ. ಝಾನ್ ಹೇಳ್ತಾನೆ, ನನಗೆ ಈ ಚೇಂಜಸ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ. ಯಾಕಂದ್ರೆ ನನ್ನ ಅಪ್ಪನ್ ಡೆತ್ ಆದ್ಮೇಲೆ ನನ್ನ ಲೈಫ್ ಅಲ್ಲಿ ಎಲ್ಲಾ ಚೇಂಜ್ ಆಗ್ಬಿಟ್ಟಿತ್ತು. ಈಗ ಧೂಮಾ ಹೋದ್ಮೇಲೆ ಇನ್ನೂ ಏನೇನೋ ಚೇಂಜಸ್ ಆಗುತ್ತೆ ಅಂತ ಝಾನ್ಗೆ ಅನಿಸ್ತಿರುತ್ತೆ. ಇದೆಲ್ಲ ಝಾನ್ಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲ್ಲ. ಮ್ಯಾಕ್ಸ್ ಝಾನ್ಗೆ ಅರ್ಥ ಮಾಡಿಸ್ತಾನೆ, ಚೇಂಜ್ ಅನ್ನೋದು ಪ್ರಪಂಚದ ನಿಯಮ, ಅದನ್ನ ತಡೆಯೋಕೆ ಯಾರಿಂದಲೂ ಆಗಲ್ಲ. ಆದ್ರೆ ಎಲ್ಲಾ ಚೇಂಜ್ಗಳು ಕೆಟ್ಟದ್ದೇ ಆಗಿರ್ಬೇಕು ಅಂತೇನಿಲ್ಲ. ನೋಡು, ಆ ಚೇಂಜ್ ಇಂದನೇ ನೀನಿವತ್ತು ಒಬ್ಬ ಸ್ಟ್ರಾಂಗ್ ಮತ್ತೆ ಧೈರ್ಯ ಇರೋ ಹುಡುಗ ಆಗಿದೀಯ. ಮತ್ತೆ ಧೂಮಾ ಕೂಡ ಒಬ್ಬ ಪೆಟ್ ತರ ಇರೋದನ್ನ ಬಿಟ್ಟು ಕಾರಿನ ಲೈಫ್ಗೆ ಹೊಂದ್ಕೊಳ್ತಾ ಇದ್ದಾನೆ ಅಂತ ಮ್ಯಾಕ್ಸ್ ಝಾನ್ಗೆ ಹೇಳ್ತಾನೆ. ಝಾನ್ಗೆ ಮ್ಯಾಕ್ಸ್ ಹೇಳ್ತಿರೋ ವಿಷಯ ಅರ್ಥ ಆಗ್ತಿರುತ್ತೆ. ಆದ್ರೂ ಝಾನ್ಗೆ ಧೂಮಾನ ಬಿಡೋಕೆ ಕಷ್ಟ ಅನಿಸ್ತಿರುತ್ತೆ. ನೆಕ್ಸ್ಟ್ ಡೇ ಇವ್ರು ಗುಹೆಯಿಂದ ಹೊರಗೆ ಬಂದು ಒಂದು ದೊಡ್ಡ ಹೊಲ ದಾಟ್ಕೊಂಡು ಹೋಗ್ತಾರೆ. ಮ್ಯಾಕ್ಸ್ ಝಾನ್ಗೆ ಅಲ್ಲಿ ನೋಡು, ದೂರದಲ್ಲಿ ಹಳ್ಳಿ ಕಾಣ್ತಿದ್ಯಲ್ಲ, ಅದೇ ನನ್ನ ಹಳ್ಳಿ ಅಂತ ಹೇಳ್ತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ನೊಣಗಳ ಗುಂಪೊಂದು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಝಾನ್ ನ ಕಾಪಾಡೋಕೆ ಮ್ಯಾಕ್ಸ್ ತನ್ನ ಕೋಟ್ ತದ್ದು ಝಾನ್ ನ ಪೂರ್ತಿಯಾಗಿ ಕವರ್ ಮಾಡ್ತಾನೆ. ನೊಣಗಳು ಮ್ಯಾಕ್ಸ್ಗೆ ಕಚ್ಚೋಕೆ ಶುರು ಮಾಡ್ತವೆ. ನೊಣಗಳ ವಿಷದಿಂದ ಮ್ಯಾಕ್ಸ್ ಇಡೀ ಬಾಡಿ ಊದ್ಕೊಂಡ್ ಬಿಡುತ್ತೆ. ಆದ್ರೂ ಆ ನೊಣಗಳ ಗುಂಪು ಹೋಗೋವರೆಗೂ ಮ್ಯಾಕ್ಸ್ ಝಾನ್ ನ ಕವರ್ ಮಾಡ್ಕೊಂಡೇ ಇರ್ತಾನೆ. ಸ್ವಲ್ಪ ಗಂಟೆಗಳ ನಂತರ ಸಂಜೆ ಹೊತ್ತಿಗೆ ಮ್ಯಾಕ್ಸ್ ಮುಂದೆ ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕಣ್ಣುಗಳು ಮುಚ್ಚೋಗ್ತಾ ಇರುತ್ತೆ, ಮತ್ತೆ ಕೈ ಕೂಡ ಮೂವ್ ಮಾಡಕ್ಕೆ ಆಗ್ತಿರಲ್ಲ. ಅಷ್ಟರಲ್ಲೇ ಜೋರಾಗಿ ಮಳೆ ಶುರುವಾಗುತ್ತೆ. ಮತ್ತೆ ಕತ್ತಲಲ್ಲಿ ಶಿಕಾರಿ ಪ್ರಾಣಿಗಳು ಬೇಟೆ ಮಾಡೋಕೆ ಶುರು ಮಾಡ್ತಾವೆ. ಮ್ಯಾಕ್ಸ್ ಸ್ವಲ್ಪ ಹುಲ್ಲನ್ನ ಕಲೆಕ್ಟ್ ಮಾಡಿ ಝಾನ್ಗೆ ಲೈಟರ್ ಹಚ್ಚೋಕೆ ಹೇಳ್ತಾನೆ. ಯಾಕಂದ್ರೆ ಬೆಂಕಿ ಇದ್ರೆ ಇವರು ಸೇಫ್ ಆಗಿರ್ಬೋದು ಅಂತ. ಆದ್ರೆ ಬೆಂಕಿ ಹಚ್ಕೊಳ್ಳಲ್ಲ. ಆಗ ಮ್ಯಾಕ್ಸ್ ಝಾನ್ ಕೊಟ್ಟಿದ್ದ ದುಡ್ಡನ್ನ ತೆಗೆದು ಬೆಂಕಿ ಹಚ್ಚೋಕೆ ಟ್ರೈ ಮಾಡ್ತಾನೆ. ಬೆಂಕಿ ಹತ್ಕೊಳ್ಳುತ್ತೆ. ಮತ್ತೆ ಕಾಡು ಪ್ರಾಣಿಗಳಿಂದ ಬಚಾವ್ ಆಗ್ತಾರೆ. ಮಳೆ ನಿಲ್ಲೋವರೆಗೂ ವೇಟ್ ಮಾಡ್ತಾರೆ. ಸಿಚುವೇಶನ್ ಸ್ವಲ್ಪ ಬೆಟರ್ ಆಗ್ತಿದ್ದಂಗೆ ಝಾನ್ ಆ ಊರಿಗೆ ಹೋಗಿ ಹೆಲ್ಪ್ ಕರ್ಕೊಂಡ್ ಬರೋಣ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಹೋಗ್ಬೇಕಾದ್ರೆ ಧೂಮಾಗೆ ಮ್ಯಾಕ್ಸ್ ನ ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಹೊರತಾನೆ. ಆದ್ರೆ ಝಾನ್ ಬೆಂಕಿ ಹತ್ರದಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂದು ಸಿಂಹಗಳ ಗುಂಪು ಝಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ತನ್ನ ಫ್ರೆಂಡ್ ಡೇಂಜರ್ ಅಲ್ಲಿ ಇರೋದನ್ನ ನೋಡಿ ಧೂಮಾ ಕೂಡ್ಲೆ ಝಾನ್ ಹಿಂದೆ ಓಡಿ ಸಿಂಹಗಳ ಅಟೆನ್ಷನ್ ತನ್ನ ಕಡೆ ಬರೋ ತರ ಡೈವರ್ಟ್ ಮಾಡ್ತಾನೆ. ಮತ್ತೆ ಸ್ಪೀಡ್ ಆಗಿ ಒಂದು ಗುಹೆ ಒಳಗ್ ಹೋಗಿ ಗುಹೆಯ ಸುತ್ತಕೊಂಡು ಇನ್ನೊಂದು ಸೈಡ್ ಇಂದ ಆಚೆ ಬಂದು ಓಡೋಗ್ಬಿಡ್ತಾನೆ. ಸಿಂಹ ಕೈಯಲ್ಲಿ ಧೂಮಾನ ಹಿಡಿಯೋಕಾಗಲ್ಲ. ಈ ಕಡೆ ಝಾನ್ ಕೂಡ ಊರಿಗೆ ತಲುಪಿರ್ತಾನೆ. ಮತ್ತೆ ಅಲ್ಲಿ ಒಬ್ರು ಹಿರಿಯರನ್ನ ಭೇಟಿ ಮಾಡ್ತಾನೆ. ಝಾನ್ ಸನ್ನೆ ಮಾಡಿ ಮ್ಯಾಕ್ಸ್ ನ ಕಾಪಾಡೋಕೆ ಹೆಲ್ಪ್ ಕೇಳ್ತಾನೆ. ಭಾಷೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಹಿರಿಯ ವ್ಯಕ್ತಿ ಸ್ವಲ್ಪ ಜನನ್ನ ಕರ್ಕೊಂಡು ಝಾನ್ ಜೊತೆ ಹೋಗ್ತಾರೆ. ಇವರು ಬಂದು ನೋಡಿದಾಗ ಮ್ಯಾಕ್ಸ್ ಆರೋಗ್ಯ ಹದಗೆಟ್ಟಿರುತ್ತೆ. ಮತ್ತೆ ಪ್ರಜ್ಞೆ ತಪ್ಪಿ ಮಲಗಿರ್ತಾನೆ. ಮತ್ತೆ ಝಾನ್ ನೋಟಿಸ್ ಮಾಡ್ತಾನೆ, ಧೂಮಾ ಇರೋದಿಲ್ಲ. ನಂತರ ಊರಿನ ಜನರು ಮ್ಯಾಕ್ಸ್ ನ ಊರಿಗೆ ಕರ್ಕೊಂಡ್ ಬರ್ತಿದ್ದಂಗೆ ಝಾನ್ ಧೂಮಾನ ಕರೆಯೋಕೆ ಶುರು ಮಾಡ್ತಾನೆ. ಈ ಕಡೆ ಧೂಮಾಗೆ ಇನ್ನೊಂದು ಚಿರತೆ ಸೌಂಡ್ ಕೇಳಿಸುತ್ತೆ. ಧೂಮಾ ಬಂದು ನೋಡಿದಾಗ ಒಂದು ಹೆಣ್ಣು ಚಿರತೆ ಸಿಗುತ್ತೆ. ಧೂಮಾ ಈ ಹೆಣ್ಣು ಚಿರತೆ ಜೊತೆ ಇಲ್ಲೇ ಇದ್ಬಿಡುತ್ತೆ. ಈ ಕಡೆ ಹಿರಿಯ ವ್ಯಕ್ತಿಗಳು ತಮ್ಮ ಹಳ್ಳಿ ಮದ್ದುಗಳನ್ನ ಯೂಸ್ ಮಾಡಿ ಮ್ಯಾಕ್ಸ್ ನ ಬಾಡಿಯಿಂದ ಆ ನೊಣಗಳ ವಿಷನ ಪೂರ್ತಿಯಾಗಿ ಆಚೆ ತೆಗಿತಾರೆ. ನಂತರ ಬೆಳಗ್ಗೆ ಹತ್ತಿದಂಗೆ ಮ್ಯಾಕ್ಸ್ ಮುಖ ನೋಡ್ತಿದ್ದಂಗೆ ಆಶ್ಚರ್ಯಪಟ್ಟು ಇವರು ಎಲ್ರನ್ನೂ ಕರೀತಾರೆ. ಮ್ಯಾಕ್ಸ್ ಗೆ ಪ್ರಜ್ಞೆ ಬರುತ್ತೆ. ಮ್ಯಾಕ್ಸ್ ತನ್ನ ವೈಫ್, ಇಬ್ರು ಮಕ್ಕಳು ಮತ್ತೆ ತನ್ನ ಅಮ್ಮನ ನೋಡ್ತಾನೆ. ಮ್ಯಾಕ್ಸ್ ಅಳೋಕೆ ಶುರು ಮಾಡ್ತಾನೆ. ಮತ್ತೆ ಇಷ್ಟು ವರ್ಷ ಇವರಿಂದ ದೂರ ಇದ್ದಿದ್ದಕ್ಕೆ ಎಲ್ರೂ ಹತ್ರ ಸಾರಿ ಕೇಳ್ತಾನೆ. ನಂತರ ಮ್ಯಾಕ್ಸ್ ಝಾನ್ ನ ಕರೆದು ತನ್ನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಮ್ಯಾಕ್ಸ್ ನ ಕರ್ಕೊಂಡ್ ಬಂದಿದ್ಕೆ ಫ್ಯಾಮಿಲಿ ಎಲ್ಲರೂ ಝಾನ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಮ್ಯಾಕ್ಸ್ ಫುಲ್ ಹುಷಾರಾಗಿದ್ದಕ್ಕೆ ಝಾನ್ಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಧೂಮಾ ಇನ್ನು ವಾಪಸ್ ಬರದೇ ಇರೋದನ್ನ ನೋಡಿ ಝಾನ್ಗೆ ತುಂಬಾ ಟೆನ್ಷನ್ ಕೂಡ ಶುರುವಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಝಾನ್ ಊರನ್ನ ಬಿಟ್ಟು ಧೂಮಾನ ಹುಡ್ಕೋಕೆ ಹೊರತಾನೆ. ಸ್ವಲ್ಪ ದೂರ ಹೋದಾಗ ಝಾನ್ಗೆ 2 ಚಿರತೆಗಳು ಕಾಣಿಸುತ್ತೆ. ಅವು ಒಂದು ಜಿಂಕೆನ ಬೇಟೆ ಮಾಡಿರ್ತವೆ. ಅದರಲ್ಲಿ ಒಂದು ಧೂಮಾ ಆಗಿರುತ್ತೆ. ಧೂಮಾ ಈಗ ಪೂರ್ತಿಯಾಗಿ ಕಾರಿನ ಲೈಫ್ಗೆ ಹೊಂದ್ಕೋಬಿಟ್ಟಿರ್ತಾನೆ. ಇದನ್ನ ನೋಡಿ ಝಾನ್ಗೆ ತನ್ನ ಅಪ್ಪನ ಮಾತು ನೆನಪಾಗುತ್ತೆ. ಧೂಮಾನ ಅವನ ನಿಜವಾದ ಮನೆಯಲ್ಲೇ ಬದುಕೋಕೆ ಬಿಡ್ಬೇಕು ಅಂದಿದ್ದು. ತುಂಬಾ ಬೇಜಾರಿಂದ ಝಾನ್ ವಾಪಸ್ ಹೋಗೋಕೆ ತಿರುಗ್ತಾನೆ. ಆದ್ರೆ ಅಷ್ಟರಲ್ಲೇ ಧೂಮಾ ಝಾನ್ ಹತ್ರ ಓಡ್ ಬಂದು ಯಾವಾಗ್ಲೂ ಮಾಡ್ತಿದ್ದ ಹಾಗೆ ಪ್ರೀತಿಯಿಂದ ಮೈ ಸವಾರ್ತಾನೆ. ಝಾನ್ ಕೂಡ ಧೂಮಾಗೆ ಪ್ರೀತಿಯಿಂದ ಗುಡ್ ಬೈ ಹೇಳ್ತಾ, ನಾನು ನಿನ್ನನ್ನ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾನೆ. ಇಬ್ರು ಫ್ರೆಂಡ್ಸ್ ದೂರ ಆಗೋದನ್ನ ನೋಡಿ ಮ್ಯಾಕ್ಸ್ ಝಾನ್ ನ ತನ್ನ ಹತ್ರ ಕರೀತಾನೆ. ಈ ಟೈಮಲ್ಲಿ ಝಾನ್ ಕಣ್ಣಲ್ಲಿ ಕಣ್ಣೀರ್ ಬರುತ್ತೆ. ನಂತರ ನಾವು ಝಾನ್ ನ ಅಮ್ಮ ಕ್ರಿಸ್ಟನ್ನ ನೋಡ್ತೀವಿ. ಇವರು ತನ್ನ ಮಗ ವಾಪಸ್ ಬರ್ತಾನೆ ಅನ್ನೋ ಹೋಪ್ ಅಲ್ಲಿ ತನ್ನ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ನಿಜವಾಗ್ಲೂ ಝಾನ್ ವಾಪಸ್ ಬರ್ತಾನೆ. ತನ್ನ ಅಪ್ಪನ ಬೈಕ್ ಮೇಲೆ ಝಾನ್ ಎಂಟ್ರಿ ಕೊಡ್ತಾನೆ. ಮತ್ತೆ ಮ್ಯಾಕ್ಸ್ ನ ಟ್ರೈಬ್ ನ ಬಟ್ಟೆಗಳನ್ನ ಹಾಕೊಂಡಿರ್ತಾನೆ. ಹಾಗೆ ಜೊತೆಗೆ ತನ್ನ ಹೊಸ ಫ್ರೆಂಡ್ ಮಚ್ಚಾಕ ಕೂಡ ಇರುತ್ತೆ. ತನ್ನ ಮಗನನ್ನ ನೋಡಿ ಕ್ರಿಸ್ಟನ್ ಝಾನ್ ಹತ್ರ ಓಡ್ ಬಂದು ಗಟ್ಟಿಯಾಗಿ ತಬ್ಬಿಕೊಳ್ತಾಳೆ. ಝಾನ್, ನಾನ್ ನಿನ್ ಬಿಟ್ಟಿನ್ ಮುಂದೆ ಎಲ್ಲಿಗೂ ಹೋಗಲ್ಲ ಅಮ್ಮ ಅಂತ ಪ್ರಾಮಿಸ್ ಮಾಡ್ತಾನೆ. ಇಬ್ರು ಸೇರಿ ತಮ್ಮ ಲೈಫ್ ನ ಮತ್ತೆ
ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ. ಸಿಚುವೇಶನ್ ಮುಂಚೆ ತರ ಇರ್ಲಿಲ್ಲ, ಆದ್ರೆ ಝಾನ್ ಹೇಳ್ತಾನೆ, ನಾನು ಈಗ ರೆಸ್ಪಾನ್ಸಿಬಲ್ ಆಗಿದ್ದೀನಿ. ಈ ಫಾರ್ಮ್ ಅಲ್ಲಿ ಅಪ್ಪ ಮಾಡ್ತಿದ್ದ ಪ್ರತಿಯೊಂದು ಕೆಲಸನೂ ನಾನು ಪರ್ಫೆಕ್ಟ್ ಆಗಿ ನಿಭಾಯಿಸ್ತೀನಿ ಅಂತ. ಈ ಕಡೆ ಧೂಮಾ ಕೂಡ ಕಾಡಲ್ಲಿ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿ ತುಂಬಾ ಖುಷಿಯಾಗಿ ತನ್ನ ಲೈಫ್ ನ ಕಳೀತಿರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನಿ ವೈಬ್.